ಈ ದಿನದ ವೈಷ್ಣವ ಸದಾಚಾರದ ಒಂದು ವಿಷಯ, ಯಾವ ರೀತಿ ನಾವು ಭಕ್ತರಲ್ಲದವರಿಂದ ಯಾವ ರೀತಿ ನಾವು ದೂರ ಇರಬೇಕು ಅಂತ. ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, ಸಂಘದಿಂದನೇ ನಮ್ಮ ಒಂದು ಕ್ಯಾರೆಕ್ಟರ್ ಅನ್ನೋದು ಬಿಲ್ಡ್ ಆಗುತ್ತೆ. ನಾವು ಯಾವ ರೀತಿ ಒಂದು ಸಹವಾಸ ಮಾಡ್ತೀವಿ ಅಂಥ ಒಂದು ಗುಣಗಳು ನಮಗೆ ಅರಿವಿಲ್ಲದಿದ್ರೂ ಸಹ ಅದು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಒಬ್ಬ ಕಳ್ಳನ ಹತ್ರ ಇದ್ಬಿಟ್ಟು ನಾನು ಕಳ್ಳತನ ಮಾಡಲ್ಲ ಅಂದರೆ ಅದು ಎಷ್ಟು ದಿನ ತಡ್ಕೊಂಡು ಅನ್ನೋದು ಒಂದು ದಿನ ಇಷ್ಟೇ ತಾನೇ ಮಾಡಿದ್ರಾಯ್ತು ಅಂದ್ಬಿಟ್ಟು ಅದು ಮಾಡೋದಕ್ಕೆ ನಾವು ಹೋಗ್ಬಿಡ್ತೀವಿ. ಅಷ್ಟೊಂದು ಪವರ್ಫುಲ್ ಆಗಿರೋದು ಈ ಒಂದು ಅಸೋಸಿಯೇಷನ್ ಅಥವಾ ಸಹವಾಸ. ಭಕ್ತರ ಒಂದು ಸಹವಾಸ ಮಾಡೋದ್ರಿಂದ ನಮ್ಮಲ್ಲಿ ಯಾವ ರೀತಿ ಅನೇಕ ಗುಣಗಳು, ಭಕ್ತರ ಗುಣಗಳು ಬರುತ್ತೋ, ಭಗವಂತನ ಮೇಲೆ ಭಕ್ತಿ ಬರುತ್ತೋ, ಅದೇ ರೀತಿ ನಾವು ಅಭಕ್ತರಿಂದ ನಾವು ಡಿಸ್ಟೆನ್ಸನ್ನು ಮೇಂಟೈನು ಮಾಡೋದು ಅಷ್ಟೇ ನಮ್ಮ ಜೀವನದಲ್ಲಿ ಅವಶ್ಯಕ ಆಗಿರುತ್ತೆ. ಆದರೆ ಇಲ್ಲಿ ಎರಡು ಥರ ಇರುತ್ತೆ. ನಾನು ಈಗ ತಿಲಕ ಹಾಕ್ಕೊಂಡಿದ್ದೀನಿ, ಡ್ರೆಸ್ ಹಾಕ್ಕೊಂಡಿದ್ದೀನಿ, ಈ ರೀತಿ ಇದ್ದೀನಿ, ನಾನು ಭಕ್ತ ಅಂತ ನನ್ನನ್ನೇ ನಾನೇ ಡಿಕ್ಲೇರ್ ಮಾಡ್ಕೊಂಬಿಡೋದು. ಇನ್ನೊಂದು, ಇದನ್ನು ಹಾಕೊಳ್ದೇ ಇರೋರೆಲ್ಲರೂ ಅಭಕ್ತರು, ಇವರಿಂದ ನಾನು ಡಿಸ್ಟೆನ್ಸ್ ಆಗ್ತೀನಿ ಅಂತಲ್ಲ. ಇದೇನು ತಿಳ್ಕೊಳ್ಳಿ, ಅಲ್ಲಿ ಯಾರು ಈ ರೀತಿ ಹಾಕ್ಕೊಂಡಿಲ್ಲ ಅಲ್ಲೂ ಮುಗ್ಧರಾಗಿರೋಂಥ, ಪ್ರಾಮಾಣಿಕರಾಗಿರೋಂಥ ವ್ಯಕ್ತಿಗಳು ಇಡ್ತಾರೆ. ಅದಕ್ಕೋಸ್ಕರನೇ ಭಕ್ತಿ ಹಂತದಲ್ಲಿ 3 ವಿಧ ಇದೆ. ಒಂದು ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮ ಅಧಿಕಾರಿ. ಉತ್ತಮಾಧಿಕಾರಿ ಎಲ್ಲರಿಂದ ದೂರ ಇಡ್ತಾರೆ, ಭಗವಂತನ ಒಂದು ಭಕ್ತಿನಲ್ಲಿ ಸಂಪೂರ್ಣವಾಗಿ ಮುಳುಗಿಡ್ತಾರೆ. ಆದರೆ ಮಧ್ಯಮಾಧಿಕಾರಿ ಅವರಿಗೆ ಎಲ್ಲ ರೀತಿಯಾದಂಥ ಒಂದು ಗುಣ ಇದ್ರೂ ಅವ್ರೇನು ಮಾಡ್ತಾರೆ, ಕೆಳಗಡೆ ಇಳಿತಾರೆ. ಇಳಿದುಬಿಟ್ಟು ಏನು ಮಾಡ್ತಾರೆ, ನಾನು ಭಗವಂತನ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಅವರು ಸಂಘನ ಕೊಡೋದಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಆಗಬೇಕು, ಸಂಘನ ತಗೊಳ್ಳೋ ಥರ ಆಗಬಾರ್ದು, ಸಂಘನ ಕೊಡೋ ಥರ ಕೆಪಾಸಿಟಿ ಬಂದರೆ ನಾವು ಯಾರ ಹತ್ರ ಬೇಕಾದ್ರೂ ಮಾತು ಆಡ್ಬೋದು, ನಾವು ಭಗವಂತನ ಬಗ್ಗೆ ಹೇಳ್ಬೋದು. ಅದಕ್ಕೋಸ್ಕರನೇ ಅವರು ಮಧ್ಯಮಾಧಿಕಾರಿಯಾಗಿದ್ದೇ ಭಗವಂತನ ಒಂದು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸ್ಕೊತಾರೆ. ಇದನ್ನು ತಿಳ್ಕೊಂಡು ನಾವೇನು ಮಾಡಬೇಕು, ಡಿಫ್ರೆನ್ಷಿಯೇಟು ಮಾಡಬೇಕು. ಯಾವಾಗಲೂ ನೀನು ಅಭಕ್ತ, ನಿನ್ನಿಂದ ದೂರ ಇರಬೇಕು, ಈ ರೀತಿ ಹೋಗೋದನ್ನು ಸಹ ಒಂದು ಅಪರಾಧ ಆಗುತ್ತೆ. ಗೊತ್ತಾಯ್ತಾ? ಆದರೆ ನಾವು ಯಾವಾಗ ಸಂಘನ ತಗೊಳ್ತಾ ಇದ್ದೀವಿ, ಆ ಒಂದು ಪರಿಸ್ಥಿತಿನಲ್ಲಿದ್ದಾಗ ಆದಷ್ಟು ಅವರಿಂದ ನಾವು ದೂರ ಇರೋದನ್ನು ನಾವು ಕಲಿಬೇಕು. ಇಲ್ಲಾಂದರೆ ಅವರ ಒಂದು ಗುಣ, ಅವರ ಒಂದು ಮಾತು, ಅವರು ಮಾಡುವಂಥ ಕೆಲಸ ಏನಾಗುತ್ತೆ, ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ನಾವು ಅಟ್ಲೀಸ್ಟ್ ಏನೋ ಇಂಥ ಒಂದು ಪ್ರಭು ಹೇಳ್ದಂಗೆ ಇಷ್ಟೊಂದು ಕಷ್ಟ ಆಗಿರೋವಂಥ ಒಂದು ಈ ಒಂದು ಪ್ರಪಂಚದಲ್ಲಿ ಒಂದು ಚೂರು ಭಗವಂತನ ಭಕ್ತಿನ ಮಾಡೋದಕ್ಕೆ ಹೋಗ್ತಾ ಇರ್ತೀವಿ. ಅವಾಗ ತಾನೇ ಆ ಒಂದು ಬಳ್ಳಿ ಬೆಳೆಯೋದಕ್ಕೆ ಶುರು ಆಗ್ತಾ ಇರುತ್ತೆ, ಅದಲ್ಲೇ ಮುಗಿದೋಗ್ಬಾರ್ದು. ಅದನ್ನು ನಾವು ಕಾಪಾಡಿಕೊಂಡು ಅದನ್ನು ಬೆಳೆಸ್ಬೇಕು. ಇಷ್ಟು ಹೇಳ್ತಾ ಇದನ್ನು ಮುಗಿಸ್ತೀನಿ. ಹರೇ ಕೃಷ್ಣ.